ಸಿಸಿ ಕ್ಯಾಮೆರಾಗಳು ಕಳುವಾಗಿರುವ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಅರಣ್ಯ ಇಲಾಖೆ ದೂರು ದಾಖಲಿಸಿದ ಬೆನ್ನಲ್ಲೇ ತಟ್ಟೆಕೆರೆ ಹಾಡಿಯ ಜನರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಇಲಾಖೆಯ ಈ ನೀತಿ ಗಿರಿಜನರನ್ನು ಒಕ್ಕಲೆಬ್ಬಿಸುವ ತಂತ್ರ ಎಂಬ ಕೂಗು ಎದ್ದಿದೆ. ಪ್ರಕರಣವು ಹಾಡಿಯ ಜನರನ್ನು ಆತಂಕಕ್ಕೆ ತಳ್ಳಿದ್ದು, ಹಾಡಿಯ ಜನ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ್ದಾರೆ. ತಟ್ಟೆಕೆರೆ ಹಾಡಿಯಲ್ಲಿ ಹುಲಿ ಸಂರಕ್ಷಣಾ ಯೋಜನೆಯಡಿ ಹುಲಿಗಳ ಚಲನವಲನ ಅರಿಯಲು ಅಳವಡಿಸಲಾಗಿದ್ದ 2 ಸಿಸಿಟಿವಿ ಕ್ಯಾಮೆರಾಗಳು ಕಳುವಾಗಿವೆ ಎಂದು ಇಲಾಖೆಯು ಬಾಳಲೆ ಪೊಲೀಸ್ ಉಪಠಾಣೆಯಲ್ಲಿ ದೂರು ದಾಖಲಿಸಿದೆ. ಈ ಹಿನ್ನೆಲೆಯಲ್ಲಿ ಹಾಡಿಯ 5-6 ಮಂದಿಯನ್ನು ಪೊಲೀಸರು ವಿಚಾರಣೆಗೊಳಪಡಿಸಿರುವುದು ತಟ್ಟೆಕೆರೆ ಹಾಡಿ ನಿವಾಸಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ. ಹಾಡಿಯಲ್ಲಿ ಸುಮಾರು 70ರಿಂದ 80 ಕುಟುಂಬಗಳು ವಾಸವಾಗಿವೆ. ತಲೆತಲಾಂತರದಿಂದ ಅರಣ್ಯ ಪ್ರದೇಶದಲ್ಲೇ ವಾಸಿಸುತ್ತಾ ಕಾಡಿನ ರಕ್ಷಣೆ ಮಾಡುತ್ತಿರುವ ಆದಿವಾಸಿಗಳನ್ನು ಒಕ್ಕಲೆಬ್ಬಿಸುವ ಉದ್ದೇಶದಿಂದ ಅರಣ್ಯ ಇಲಾಖೆಯು ಈ ತಂತ್ರ ಹೂಡಿದೆ ಎಂಬುದು ಜನರ ಆಕ್ರೋಶ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಸತ್ಯಾಸತ್ಯತೆ ಬಹಿರಂಗಪಡಿಸಬೇಕೆಂದು ಹಾಡಿಯ ಅಧ್ಯಕ್ಷ ದಾಸಪ್ಪ ಒತ್ತಾಯಿಸಿದ್ದಾರೆ. ತಪ್ಪಿದರೆ ಅರಣ್ಯ ಇಲಾಖಾ ಕಚೇರಿ ಎದುರು ನಿರಂತರ ಧರಣಿ ನಡೆಸಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಇದು ಹಾಡಿ ನಿವಾಸಿಗಳ ಮೇಲೆ ಗೂಬೆ ಕೂರಿಸುವ ಪ್ರಯತ್ನ ಎಂದು ಅರಣ್ಯ ಸಮಿತಿ ಅಧ್ಯಕ್ಷ ರಾಮು ಹೇಳಿದ್ದಾರೆ. ಅಮಾಯಕರ ಮೇಲೆ ಗೂಬೆ ಕೂರಿಸುತ್ತಿರುವ ಅರಣ್ಯ ಇಲಾಖೆ ವಿರುದ್ಧ ಪರಿಶಿಷ್ಟರ ದೌರ್ಜನ್ಯ ಕಾಯ್ದೆಯಡಿ ದೂರು ದಾಖಲಿಸುವುದಾಗಿ ಆದಿವಾಸಿ ಜಮ್ಮಪಾಲೆ ಹಕ್ಕು ಸ್ಥಾಪನಾ ಸಮಿತಿ ಅಧ್ಯಕ್ಷ ಜೆಕೆ ತಿಮ್ಮ ಎಚ್ಚರಿಕೆ ನೀಡಿದ್ದಾರೆ. ನಾವು ದಿನನಿತ್ಯ ಅರಣ್ಯ ಇಲಾಖೆಯವರ ಒಂದು ಕೆಲಸಕ್ಕೆ ನಾವು ದಿನನಿತ್ಯ ಹೋಗ್ತಾ ಇದ್ವು. ಆದರೆ ಇದು ಏನಾಯ್ತು ಅಂತ ಅಂದಾಗ ನಮ್ಗೆ ಗೊತ್ತಿರಲಿಲ್ಲ. ಇದು ಇನ್ನು ಅರಣ್ಯ ಇಲಾಖೆಯವರ ಬಿಚ್ಚಿತ್ತ ಕೊಡೋದು ನಮ್ಮ ಮೇಲೆ ಗುಬೆ ಕೂರಿಸಿದಾರೆ ಅಂತ ಗೊತ್ತಿಲ್ಲ, ಅಥವಾ ಬೇರೆಯವರು ಏನಾರು ಮಾಡಿದಾರೆ ಅಂತ ಗೊತ್ತಿಲ್ಲ. ಮೊನ್ನೆ ನಮಗೆ ವಿಷಯ ಗೊತ್ತಾಗಿದೆ. ಕ್ಯಾಮರಾ ಹೋಗಿದ್ದಾರೆ, ತಟ್ಟೆಗೆರೆಯವ್ರನ್ನ ಪ್ರಶ್ನೆ ಮಾಡಿ ಕೇಳಬೇಕನ್ನೋದೊಂದು ಅರಣ್ಯ ಇಲಾಖೆಯವರ ಒಂದು ಗುಬೆ ಕೂರಿಸಿದ್ರು. ಅದರಲ್ಲಿ ಏನಾಗಿದೆ ಅಂತಂದರೆ, ನೇರವಾಗಿ ಹೇಳ್ಬೇಕಂತಂದರೆ ಆ ಕಪಾಲಿ ಫಾರೆಸ್ಟ್ನ ಅರೆಸ್ಟ್ ಮಾಡಿ ಅವ್ರನ್ನ ತನಿಖೆ ಮಾಡಿದ್ರು. ಮತ್ತು ಇದು ವಿಷಯ ಗೊತ್ತು ಬರ್ಬೋದು. ಒಂದು ವೇಳೆ ಅವ್ರು ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನಮ್ಮಲ್ಲಿ ಹಲವಾರು ವರ್ಷಗಳಿಂದ ತಟ್ಟೆಕೆರೆ ಅವ್ರನ್ನ ಬೇರೆ ರೀತಿಯಲ್ಲಿ ಮಾಡಿ ಅವ್ರನ್ನ ಬೇರೆ ಕಡೆಗೆ ಒಕ್ಕಲು ಹಬ್ಬಿಸ್ಬೇಕನ್ನೋ ಒಂದು ವಿಚಾರದಗೋಸ್ಕರ ನಮ್ಮನ್ನು ಗುಬೆ ಕೂರಿಸಿದ್ದಾರೆ ಅರಣ್ಯ ಇಲಾಖೆ. ನಾವು ನಮ್ಮ ತೀರ್ಮಾನ ಏನಾಗಿದೆ ಅಂತಂದರೆ, ಇವತ್ತಿನ ನಿಮಿಷ ಪ್ರಕಾರ ನಾವು ನಿರಂತರವಾಗಿ ಅರಣ್ಯ ಕಚೇರಿಯ ಮುಂದುಗಡೆ ನಾವು ಅಹೋರಾತ್ರಿ ಧರಣಿಯನ್ನು ನಾವು ಹಮ್ಮಿಕೋಬೇಕಂತ ನಾವು ಡಿಸೈಡ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಮಾನ್ಯ ಶಾಸಕರನ್ನು ಬರಬೇಕು, ಅರಣ್ಯ ಇಲಾಖೆ ಅಲ್ಲ ಶಾಸಕರು ಬರಬೇಕು, ನಮಗೆ ಪೊಲೀಸ್ ಅಧಿಕಾರಿಗಳು ಕೂಡ ಇರಬೇಕು, ಮತ್ತು ನಾವು ಕೂಡ ಅದ್ರ ಒಳಗಡೆ ಎಷ್ಟು ಜನರು ನಾವು ಇದ್ದೀವಿ, ನಾವು ಎಲ್ಲರೂ ಸೇರಿ ಅದನ್ನು ಇತ್ಯರ್ಥ ಮಾಡಬೇಕನ್ನೋ ಒಂದು ತೀರ್ಮಾನಕ್ಕೆ ಬಂದಿದೆ. ನಮ್ಮ ಮೇಲೆ ಭಾಳ ಗೂಬೆ ಕೂರಿಸ್ತಿದ್ದಾರೆ ಅರಣ್ಯ ಇಲಾಖೆ, ನಮ್ಮನ್ನು ಶಿಫ್ಟ್ ಮಾಡಲಿಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ. ಇದನ್ನು ಮನಗಂಡಿಸಿ ಸರ್ಕಾರ ಇದನ್ನು ಒಂದು ನಿರ್ಧಾರಕ್ಕೆ ತಂದು ನಮ್ಮನ್ನು ಇಲ್ಲೇ ಉಳಿಯುವಂಥ ಕೆಲಸನ ಮಾಡಬೇಕು. 45 ಶತಮಾನಗಳಿಂದ ನಾವು ಈ ಥರ ಮಾಡಿ ಬಂದವರು ಅಲ್ಲ ಆದಿವಾಸಿಗಳು. ನಾವು ಕಾಡನ್ನ ರಕ್ಷಣೆ ಮಾಡ್ತಾ ಇದ್ದೀವಿ, ಕಾಡನ್ನು ಕಾಪಾಡ್ತಾ ಇದ್ದೀವಿ, ಪರಿಸರ ಒಟ್ಟಿಗೆ ಹೊಂದಾಣಿಕೆ ಇದೆ, ನಮಗೆ ಪ್ರಾಣಿಗಳ ಒಟ್ಟಿಗೆ ಹೊಂದಾಣಿಕೆ ಇದೆ. ಅಂಥ ಆದಿವಾಸಿಗಳನ್ನು ಅರಣ್ಯ ಇಲಾಖೆ ನಮ್ಮನ್ನು ಗೂಬೆ ಕೂರಿಸಿ ನಮ್ಮನ್ನು ಬೇರೆ ಕಡೆ ಶಿಫ್ಟ್ ಮಾಡುವಂಥ ಒಂದು ಕುತಂತ್ರ ತಂದು ಹಾಕಿದರೆ, ಇದನ್ನು ಸರ್ಕಾರ ಮನಗಂಡಿಸಿ ಇದನ್ನು ಅವರ ಮೇಲೆ ಕ್ರಮ ತಗೊಂಡು ಇಲ್ಲಿ ಇರತಕ್ಕಂಥ ಆದಿವಾಸಿಗಳನ್ನ ಇಲ್ಲೇ ಉಳಿಯುವಂಥ ಮಾಡುವಂಥ ಕೆಲಸನ ಮಾಡಬೇಕಂತ. ಹಾಡಿಯ ಸ್ಮಶಾನಕ್ಕೆ ತೆರಳುವ ಜಾಗದಲ್ಲೇ ಕ್ಯಾಮೆರಾ ಅಳವಡಿಸಲಾಗಿತ್ತು ಎಂದು ಅರಣ್ಯ ಇಲಾಖೆ ಹೇಳಿದೆ. ಒಟ್ಟಿನಲ್ಲಿ ಕ್ಯಾಮೆರಾ ಅಳವಡಿಕೆ, ಕ್ಯಾಮೆರಾ ನಾಪತ್ತೆ, ಪೊಲೀಸ್ ದೂರು ಮತ್ತು ಆದಿವಾಸಿಗಳ ವಿಚಾರಣೆ ನಡೆಯುತ್ತಿರುವುದು ತೀವ್ರ ವಿವಾದಕ್ಕೆ ಗ್ರಾಸವಾಗಿದೆ. ಅರಣ್ಯದ ಒತ್ತಿನಲ್ಲೇ ನೆಲೆ ಕಂಡುಕೊಂಡಿರುವ ಆದಿವಾಸಿಗಳನ್ನು ಬೇರೆಡೆಗೆ ಸ್ಥಳಾಂತರಿಸಲು ಈ ತಂತ್ರ ರೂಪಿಸಲಾಗುತ್ತಿದೆ ಎಂಬುದು ಸಾರ್ವತ್ರಿಕ ಅಭಿಪ್ರಾಯ. ಇನ್ನೊಂದೆಡೆ ಕ್ಯಾಮೆರಾ ಕಳವಿನ ತನಿಖೆಯಾದರೆ ಸತ್ಯಾಸತ್ಯತೆ ಬಯಲಿಗೆ ಬರಲಿದೆ ಎಂಬುದು ಆದಿವಾಸಿಗಳ ಒತ್ತಾಯ.